ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ತುಂಬ ಲಾಂಗ್ ಗ್ಯಾಪ್ನ ತಗೊಂಡು ನಾನು ಒಂದು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಡೈಲಿ ಲಾಗ್ನ ಮಾಡ್ತಾಯಿದ್ದೀನಿ. ನೋಡಿ, ನೀವು ಇವತ್ತು ಫ್ರೈಡೇ, ನಾನು ಈ ರೀತಿಯಾಗಿ ರೆಡಿಯಾಗಿದ್ದೀನಿ. ನನ್ನ ಔಟ್ಫಿಟ್ ಈ ರೀತಿಯಾಗಿದೆ ನೋಡಿ. ರೆಡಿಯಾಗಿ ನಾನು ಇವಾಗ ನನ್ನ ಫ್ರೆಂಡ್ ಮನೆ ಹತ್ರ ಬಂದಿದ್ದೀವಿ. ಯಾಕಂದರೆ ನಾವಿವತ್ತು ನನ್ನ ಫ್ರೆಂಡ್ ಅವರ ಅಮ್ಮನ ಮನೆಯ ಗೃಹ ಪ್ರವೇಶಕ್ಕೆ ಹೊರಟಿದ್ದೀವಿ, ಹೊಳೆನರಸೀಪುರಕ್ಕೆ. ಹಾಗಾಗಿ ಎಲ್ಲರೂ ಒಂದು ಕಡೆ ಸೇರಿ ಅಲ್ಲೇ ಕಾರ್ ಹತ್ಕೊಂಡು ಹೋಗೋಣ ಅಂತ ಆಗಿತ್ತು. ಅಲ್ಲಿ ನಾವು ಹೊರಟು ಅಲ್ಲಿಂದ ನಾವು ಬಂದಿರೋ ಅಂಥದ್ದೇ ಹೊಳೆನರಸೀಪುರದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ಗೆ. ಇದು ಹೊಳೆನರಸೀಪುರದ ಎಂಟ್ರೆನ್ಸಲ್ಲೇ ಸಿಗುತ್ತೆ. ನಾವು ಗೃಹ ಪ್ರವೇಶಕ್ಕೆ ಹೋಗೋಕ್ಕಿಂತ ಮುಂಚೆನೇ ಸಿಗುತ್ತೆ. ಹಾಗಾಗಿ ಇದನ್ನು ಮೊದಲು ನಾವು ಕವರ್ ಮಾಡ್ಕೊಂಡು ಹೋಗೋಣ ಅಂತ ಮುಂಚೆನೇ ಬಂದ್ವಿ. ನೋಡಿ, ಈ ಟೆಂಪಲ್ ಅಂತೂ ತುಂಬಾ ಸ್ಪೇಷಿಯಸ್ ಆಗಿ ತುಂಬ ಚೆನ್ನಾಗಿದೆ. ಇದು ನಮ್ಮ KR ನಗರದ ಸ್ವಲ್ಪ ಅರ್ಕೇಶ್ವರ ಟೆಂಪಲ್ ಥರನೇ ಫೀಲ್ನ ಕೊಡುತ್ತೆ. ನಾವು ಒಳಗಡೆ ಎಲ್ಲ ಜಾಸ್ತಿ ವೀಡಿಯೋಸ್ನ ಮಾಡೋಕ್ಕೆ ಹೋಗಿಲ್ಲ, ಮೊಬೈಲೆಲ್ಲ ಅಲೌವ್ ಇಲ್ಲ ಅಂತ ಹೇಳಿದ್ರು. ಅದರಿಂದ ಆದ್ರೂ ನಾನು ಸ್ವಲ್ಪ ಮಹಾಮಂಗಳಾರತಿ ಆಗ್ತಾ ಇರೋದನ್ನು ಹಾಗೇ ಕ್ಯಾಪ್ಚರ್ ಮಾಡಿದ್ದೀನಿ. ಇದು ಹೊರ್ಗಡೆ ತುಂಬ ಸ್ಪೇಷಿಯಸ್ ಆಗಿದೆ ನೋಡಿ. ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ನಮ್ಮ ಫ್ರೆಂಡ್ ಅವರ ಅಮ್ಮನ ಮನೆಯ ಗೃಹ ಪ್ರವೇಶಕ್ಕೆ ಬಂದ್ವಿ. ಅಲ್ಲಿ ಈ ರೀತಿಯಾಗಿ ಲಕ್ಷ್ಮೀ ಪೂಜೆನ ಮಾಡಿದ್ರು. ತುಂಬ ಚೆನ್ನಾಗಿ ಮನೆಯನ್ನೆಲ್ಲ ಕಟ್ಟಿದ್ರು ನೋಡಿ. ಇಲ್ಲೆಲ್ಲ ನಾನು ಹಾಗೇ ಸ್ವಲ್ಪ ರಶ್ ಇದ್ದಿದ್ದರಿಂದ ಜಾಸ್ತಿ ನಾನು ವೀಡಿಯೋಸ್ ಮಾಡ್ಕೊಳ್ಳೋಕೆ ಹೋಗಿಲ್ಲ. ಇದು ಅವರ ದೇವರ ಮನೆಯಲ್ಲಿ ಲಕ್ಷ್ಮಿನ ಕೂರಿಸಿದ್ದು. ತುಂಬ ಚೆನ್ನಾಗಿ, ತುಂಬ ಅಚ್ಚುಕಟ್ಟಾಗಿ ಎಲ್ಲ ಪೂಜೆಗಳನ್ನ ಮಾಡಿದರು. ನಾನು ಆದಷ್ಟು ಸ್ವಲ್ಪನೇ ಕ್ಯಾಪ್ಚರ್ನ ಮಾಡ್ಕೊಂಡಿದ್ದೀನಿ. ಅಲ್ಲಿ ಮಾಡಿಕೊಂಡು ಕ್ಯಾಪ್ಚರ್ ಮಾಡ್ಕೊಂಡು ಸ್ವಲ್ಪ ಮೇಲ್ಗಡೆ ಹೋಗ್ತಾ ಇದ್ದೀವಿ. ಇದು ಡೂಪ್ಲೆಕ್ಸ್ ಮನೆ ಆಗಿರೋದ್ರಿಂದ ಮೇಲ್ಗಡೆಯಿಂದನೇ ಸ್ವಲ್ಪ ನಿಮಗೆ ಹಾಗೆ ಕ್ಯಾಪ್ಚರ್ ಮಾಡಿ ತೋರಿಸಿದ್ದೀನಿ ನೋಡಿ. ಇದು ಮೇಲ್ಗಡೆ 2 ಬೆಡ್ರೂಮ್ ಇದೆ. ಅಲ್ಲಿಗೆ ಬಂದ್ವಿ ನೋಡ್ಕೊಂಡು ಹೋಗೋಣ ಅಂತ. ಅವಳೇ ನನ್ನ ಫ್ರೆಂಡು, ಇವರೆಲ್ಲ ನನ್ನ ಫ್ರೆಂಡ್ಸು ನೋಡಿ. ಹೊರ್ಗಡೆನೂ ಅಷ್ಟೇ ತುಂಬಾ ಸ್ಪೇಷಿಯಸ್ ಆಗಿ ಚೆನ್ನಾಗಿ, ಹೊರ್ಗಡೆ ಬಂದರೆ ಒಳ್ಳೆ ಗಾಳಿ ಬೆಳಕು, ತುಂಬ ಚೆನ್ನಾಗಿ ಮನೆನ ಕಟ್ಟಿದ್ರು. ಅಲ್ಲೆಲ್ಲ ಸ್ವಲ್ಪ ಹೊತ್ತು ಫೋಟೋ ಎಲ್ಲ ತಗೊಂಡು ಊಟನ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟಿದ್ದೆ ಚನ್ನರಾಯಪಟ್ಟಣದ ಕಡೆ. ಇಲ್ಲಿ ಚನ್ನರಾಯಪಟ್ಟಣದ ಹತ್ರ ನನ್ನ ಫ್ರೆಂಡ್ ಅವರ ಅಮ್ಮನ ಮನೆ ಇದೆ, ಅಲ್ಲಿಗೆ ಹೋಗೋಣ ಅಂತ ಬಂದ್ವಿ ನೋಡಿ. ಇದೆ ನನ್ನ ಫ್ರೆಂಡ್ ಅವರ ಅಮ್ಮನ ಮನೆ. ಇಲ್ಲಂತೂ ಫ್ರೆಂಡ್ಸ್ ಎಲ್ಲರೂ ತೋಟಗಳಲ್ಲೇ ಮನೆನ ಕಟ್ಕೊಂಡಿರ್ತಾರೆ. ಇಲ್ಲಿ ಅಂದರೆ ಅಡಿಕೆ ಮತ್ತು ಜಾಸ್ತಿ ತೆಂಗಿನ ಮರಗಳೇ ಇರೋದ್ರಿಂದ ಇಲ್ಲೆಲ್ಲ ನೋಡಿ ಕೊಬ್ಬರಿ ಮತ್ತು ತೆಂಗಿನಕಾಯಿಗಳು ಸುರಿಮಳೆನೆ ಅಂತಲೇ ಹೇಳ್ಬೋದು. ಇದು ನನ್ನ ಫ್ರೆಂಡ್ ಅವರ ಅಮ್ಮನ ಮನೆ. ಇಲ್ಲಿಗೆ ಬಂದ್ವಿ. ಅಲ್ಲಿ ಬಂದು ಸ್ವಲ್ಪ ಹೊತ್ತು ಕೂತಿದ್ದು, ಜ್ಯೂಸ್ ಎಲ್ಲ ಕುಡ್ಕೊಂಡು ನಾವು ಮತ್ತೆ ಅಲ್ಲಿಂದ ಒಂದು ಟೆಂಪಲ್ಗೆ ಹೋಗಬೇಕಿತ್ತು. ಅವರ ಊರಿಂದ ಒಂದು 30 to 35 ಕಿಲೋಮೀಟರ್ಸ್ ಆಗುತ್ತೆ. ಅದು ದಸರಿಗಟ್ಟೆ ಚೌಡೇಶ್ವರಿ ಟೆಂಪಲ್ಗೆ ಓಡ್ತಾ ಇದ್ದೀವಿ ನೋಡಿ. ಫ್ರೆಂಡ್ಸ್, ವೆದರ್ ಅಂತೂ ಎಷ್ಟು ಚೆನ್ನಾಗಿದೆ ಅಂದರೆ, ತುಂಬಾ ಬೇಸಿಗೆ ಆಗಿದ್ರು ಅಂದರೆ ಬಿಸಿಲಿದ್ರೂ ಕೂಡ ಈ ಸೈಡೆಲ್ಲ ಅಡಿಕೆ ಮತ್ತು ತೆಂಗಿನ ಮರಗಳು ಯಥೇಚ್ಛವಾಗಿರೋದ್ರಿಂದ ಒಂಥರ ಮಲೆನಾಡಿನ ಫೀಲ್ನೇ ಕೊಡುತ್ತೆ ಅಂತಲೇ ಹೇಳ್ಬೋದು. ನಮಗೆ ಅಷ್ಟಾಗಿ ಬಿಸಿಲು ಮತ್ತು ಸೆಕೆ ಅಂತ ಅನ್ನಿಸ್ಲೇ ಇಲ್ಲ. ಒಂಥರ ಕೂಲಾಗೇ ಇತ್ತು ವೆದರೆಲ್ಲ ನೋಡಿ. ಎಲ್ಲ ಸೈಡ್ ನೋಡಿದ್ರು ನೀವು ಇಲ್ಲಿ ಕಾಯಿ ಕೊಬ್ಬರಿನೇ ಜಾಸ್ತಿ ಬೆಳೀತಾರೆ ಮತ್ತು ಕೆರೆಗಳು ಆ ಥರ ಎಲ್ಲ ತುಂಬ ಚೆನ್ನಾಗಿತ್ತು. ಮಾತ್ರ ನಾವು ಹೇಗೆ ಹೋದ್ವಿ, ಟ್ರಾವೆಲ್ ಮಾಡಿದ್ವಿ ಅನ್ನೋದೇ ಗೊತ್ತಾಗಲಿಲ್ಲ. ನಾವು ಅಲ್ಲಿಂದ ಬಂದಿದ್ದೆ ನೋಡಿ. ಇದು ದಸರಿಗಡ್ಡ ಚೌಡೇಶ್ವರಿ ಟೆಂಪಲ್ಲು. ಇದು ನಾನು ಮೊದಲನೇ ಬಾರಿಗೆ ನೋಡ್ತಾ ಇರೋ ಅಂಥದ್ದು. ಟೆಂಪಲ್ ಅಂತೂ ತುಂಬಾ ಸ್ಪೇಷಿಯಸ್ ಆಗಿ ತುಂಬಾ ಚೆನ್ನಾಗಿದೆ. ನಾವು ಹೋದಂಥ ಟೈಮ್ನಲ್ಲಿ ಅತಿ ಹೆಚ್ಚಾಗಿ ಭಕ್ತಾದಿಗಳಾಗಲಿ ರಶ್ ಯಾರೂ ಇರಲಿಲ್ಲ. ಒಂಥರ ನಮಗಂತೂ ನೆಮ್ಮದಿಯಾಗಿ ತುಂಬ ಚೆನ್ನಾಗಿ ದರ್ಶನ ಆಯಿತು ಅಂತಲೇ ಹೇಳ್ಬೋದು. ನೀವೆಲ್ಲ ಯಾರ್ಯಾರು ಈ ದಸರಿಘಟ್ಟ ಚೌಡೇಶ್ವರಿ ಟೆಂಪಲ್ಗೆ ವಿಸಿಟ್ ಮಾಡಿದ್ದೀರಾ ಅಂತ ನನಗೆ ಕಾಮೆಂಟ್ ಮಾಡಿ. ನಾನಂತೂ ಇದು ಫಸ್ಟ್ ಟೈಮ್ ಹೋಗ್ತಾ ಇರೋದು ನೋಡಿ. ಇಲ್ಲಿ ವಿಡಿಯೋ ಮಾಡೋದೋ ಬೇಡವೋ ಅಂತ ಸ್ವಲ್ಪನೇ ಕ್ಯಾಪ್ಚರ್ ಮಾಡಿದ್ದೀನಿ ನೋಡಿ. ತಾಯಿ ಚೌಡೇಶ್ವರಿ ತಾಯಿಗೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಮತ್ತು ಪೂಜೆನೂ ಅಷ್ಟೇ ನಿಧಾನಕ್ಕೆ ತುಂಬ ಚೆನ್ನಾಗಿ ಕೂರಿಸ್ಕೊಂಡು ಮಾಡ್ತಾರೆ. ನಮಗಂತೂ ತುಂಬಾ ಖುಷಿ ಆಯಿತು ನೋಡಿ. ಇದೆಲ್ಲ ಹೊರ್ಗಡೆ. ಈ ಕಡೆ ಅಂತೂ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಎಲ್ಲ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ, ಅಂದರೆ ಟೆಂಪಲ್ಗಳನ್ನ ನೋಡಿ. ಮತ್ತೊಮ್ಮೆ ಮಹಾಮಂಗಳಾರತಿ ಆಗ್ತಾ ಇತ್ತು, ನಿಮಗೆ ತೋರಿಸ್ತಾ ಇದ್ದೀನಿ. ತಾಯಿ ಚೌಡೇಶ್ವರಿ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊತೀವಿ. ಅಲ್ಲಿಂದ ಮತ್ತೆ ನಾವು ನಮ್ಮ ಫ್ರೆಂಡ್ ಮನೆಗೆ ಬಂದು ಸ್ವಲ್ಪ ಟೀ ಕುಡ್ಕೊಂಡು, ಅವ್ರ ಊರಿಂದ 1 ಕಿಲೋಮೀಟರ್ ಅಷ್ಟೇ ಇದು ಟೆಂಪಲ್ಲು. ಅಲ್ಲಿಗೆ ಬಂದ್ವಿ ನೋಡಿ. ಇಲ್ಲಿ ಸತ್ಯ ಗಣಪತಿ ಅಂತ ಟೆಂಪಲ್ಲು, ಅಲ್ಲಿಗೆ ಕರ್ಕೊಂಡು ಬಂದ್ಲು, ಚೆನ್ನಾಗಿರುತ್ತೆ ಬನ್ನಿ ಅಂತ. ಫಸ್ಟು ಹೋದಾಗ ಅವರು ಕ್ಲೋಸ್ ಮಾಡಿಬಿಟ್ಟಿದ್ರು. ನಂತರ ಬಂದಿದ್ದಾರೆ ತುಂಬ ದೂರದಿಂದ ಅಂತ ಬಂದು ಎಲ್ಲನೂ ತೆಗೆದು ಪಾಪ ತೋರಿಸಿದ್ರು. ಇದು ನೋಡಿ, ಫಸ್ಟು ನಾವು ವಿಡಿಯೋ ಮಾಡ್ಕೊಂಡಿದ್ದು ಕ್ಲೋಸ್ ಆಗಿತ್ತು ಟೆಂಪಲ್ಲು. ಮತ್ತು ಅವ್ರು ಬಂದು ನಮಗೆಲ್ಲನೂ ಇನ್ ಡೀಟೇಲಾಗಿ ತೋರಿಸಿದ್ರು. ತುಂಬ ಚೆನ್ನಾಗಿ ಒಳಗಡೆ ಎಲ್ಲ ದರ್ಶನನ
ಮಾಡ್ಕೊಂಡ್ವಿ. ಮತ್ತು ಈ ಯಾವ್ಯಾವ ಥರ ಇಲ್ಲಿ ಇತಿಹಾಸ ಇದೆ ಅಂತ ಅದನ್ನೆಲ್ಲ ಅವರು ಹೇಳಿದ್ರು. ನೋಡಿ ಇಲ್ಲಿ ಟೆಂಪಲ್ ಒಳಗಡೆ ಅಂತೂ ಫ್ರೆಂಡ್ಸ್ ಇಲ್ಲಿ ಬೇಲೂರು, ಹಳೇಬೀಡು ಮತ್ತು ಹಂಪಿ ಆ ಥರ ಫೀಲ್ನ ಕೊಡುತ್ತೆ. ಇದು ನೋಡಿ ಸಪ್ತ ಮಾತೃಕೆಯರು ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂದರೆ, ಇದು ಹಳ್ಳಿನಲ್ಲಿ ಇರೋದ್ರಿಂದ ಅಷ್ಟಾಗಿ ಭಕ್ತಾದಿಗಳು ಬರಲ್ಲ ಅನ್ಕೋತೀನಿ. ಇಂಪ್ರೂವ್ಮೆಂಟ್ಸ್ ಅಷ್ಟಾಗಿ ಆಗಿಲ್ಲ. ಬಟ್ ಆ ಶಿಲೆಗಳಲ್ಲಿ ಕೆತ್ತನೆಗಳನ್ನ ನೋಡಿದ್ರೆ ನೋಡಿ, ಶಿವ ದೇವರು ಪೂಜೆ ಎಲ್ಲ ಮಾಡಿದ್ರು, ಸಿಂಪಲಾಗಿ ಪೂಜೆನ ಮಾಡಿದ್ರು. ಏನು ಹೇಳ್ತಾರೆ ಆ ಫೀಲ್ ಇರುತ್ತಲ್ವ, ತುಂಬಾ ಚೆನ್ನಾಗಿತ್ತು. ಆ ಕೆತ್ತನೆಗಳು ಅದು ಅಷ್ಟೇ ತುಂಬ ಚೆನ್ನಾಗಿ ಫಿನಿಶಿಂಗು ಎಷ್ಟು ಚೆನ್ನಾಗಿತ್ತು ಅಂದರೆ, ಆ ಕಲ್ಲುಗಳಲ್ಲಿ ಒಂದೊಂದು ಕಲ್ಲುಗಳನ್ನ ನೋಡ್ತಾಯಿದ್ರು, ಆ ಕೆತ್ತನೆಗಳನ್ನ ನೋಡಿ. ಇವನು ನನ್ನ ಫ್ರೆಂಡ್ ಮಗ ನಂದಿ ಹತ್ರ ಹೋಗಿ ನಂದಿನೆಲ್ಲ ತಪ್ಕೊಂಡು ನೋಡ್ತಾ ಇದ್ದ. ನೋಡಿ ಫ್ರೆಂಡ್ಸ್, ಮೇಲ್ಗಡೆ ಎಷ್ಟು ಚೆನ್ನಾಗಿ ಕೆತ್ತನೆನ ಮಾಡಿದ್ದಾರೆ, ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಟೆಂಪಲ್. ಮತ್ತು ಅಲ್ಲಿಂದ ನಾವು ಅಲ್ಲೇ ಇನ್ನೊಂದು ಸ್ವಲ್ಪ ಪಕ್ಕದಲ್ಲೇ ಅದೇ ಊರಿನಲ್ಲೇ ಇನ್ನೊಂದು ಟೆಂಪಲ್ಗೆ ಬಂದ್ವಿ. ಅದು ಅಷ್ಟೇ ಕ್ಲೋಸ್ ಆಗಿತ್ತು. ಅದು ಬರೋವರೆಗೂ ಹೊರಗಡೆ ಎಲ್ಲ ನಾವು ಈ ಥರ ವೀಡಿಯೋಸ್ ಮಾಡಿಕೊಂಡು ಫೋಟೋಸ್ ಎಲ್ಲ ತಗೊಂಡು ಅವರು ಬಂದು ಓಪನ್ ಮಾಡಿ ಪೂಜೆ ಎಲ್ಲ ಮಾಡಿಕೊಟ್ರು. ಬಟ್ ನಾನು ಅದನ್ನೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡಿಲ್ಲ. ಮತ್ತು ಅಲ್ಲಿಂದ ಹೊರಟು ಹೊಳೆನರಸೀಪುರದಲ್ಲಿ ಮಸಾಲೆ ಪುರಿನ ತಿನ್ಕೊಂಡು ಮನೆಗೆ ನಾವು ತಲುಪೋಷ್ಟ್ರೊಳಗಡೆ 9 ಗಂಟೆನೇ ಆಗೋಯ್ತು ಅಂತಲೇ ಹೇಳ್ಬೋದು. ನಾವಲ್ಲಿ ಸ್ವಲ್ಪ ವೀಡಿಯೋಸ್, ರೀಲ್ಸ್ ಮತ್ತು ಫೋಟೋಸ್ ಎಲ್ಲ ತೊಗೊಂಡಿರೋದನ್ನ ನಾನು ನನ್ನ ಫ್ರೆಂಡ್ಸ್ ಜೊತೆ ಆ್ಯಡ್ ಮಾಡಿರ್ತೀನಿ, ನೋಡ್ತಾ ಹೋಗಿ. ಸಿಂಪಲ್ ಆ್ಯಂಡ್ ಸ್ವೀಟಾಗಿ ನಾನು ಈ ಲಾಗ್ನ ಮುಗಿಸ್ತಾ ಇದ್ದೀನಿ. ನಾನು ಜಾಸ್ತಿ ಕ್ಯಾಪ್ಚರ್ ಮಾಡೋದಕ್ಕೆ ಆಗಿಲ್ಲ, ಎಷ್ಟಾಗುತ್ತೋ ಅಷ್ಟನ್ನ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.